4 ವರ್ಷದ ತೋಟ ಇದೆ. ಬೊಂಬಳೆಗಳು ಆಗಲೇ ಎಷ್ಟು ಸಖತ್ತಾಗಿ ಬರ್ತೈತೆ ನೋಡಿ. ನಮ್ಮ ಯಂಗ್ಸ್ಟರ್ಸ್ಗಳನ್ನ ವ್ಯವಸಾಯ ಮಾಡೋದು ನೋಡೋದೇ ಒಂದು ಖುಷಿ ರೀ. ಈ ವರ್ಷ ಒಳ್ಳೆ ಇಳುವರಿ ಆಯಿತು, 68 ಕ್ವಿಂಟಲ್ ಆಯಿತು. ಊರು ಹೊರಗಡೆ ಈ ರೀತಿ ಒಂದು ತೋಟ ಮಾಡಿ, ತೋಟದ ಮಧ್ಯ ಒಂದು ಮನೆ ಕಟ್ಟಿಸಿ, ಇಷ್ಟ ಆಗಿರೋ ಗಾಡಿ ತಗೊಂಡು ನಮ್ಮ ಮನೆಯವ್ರ ಜೊತೆ ನೆಮ್ಮದಿಯಾಗಿರ್ಬೇಕು ಅಂತ. ಆದರೂ ಒಂದು ಅಂದಾಜು 3.5 ಇಂದ 5 ಲಕ್ಷದ ತನಕ ಒಂದು ಎಕರೆ ಲಾಭ. ನಾನು ಈ ವಿಡಿಯೋದಲ್ಲಿ ಬಯಲ್ಸೀಮೆ ಜೊತೆ ಮಲೆನಾಡು ಕಡೆನೂ ಹೋಗಿ ಎರಡೂ ಕಡೆ ತೋಟನ ಯಾವ ರೀತಿ ನೋಡ್ಕೋತಾರೆ, ಬೇಸಿಗೆಯಲ್ಲಿ ಏನೇನು ಕಷ್ಟ ಆಗುತ್ತೆ, ನೀರು ಸಾಲುತ್ತಾ, ಬೋರ್ ಇದೆಯಾ ಎಲ್ಲ ತೋರಿಸ್ತೀನಿ. ಜೊತೆಗೆ ತೋಟದಿಂದ ಎಷ್ಟು ಲಾಭ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ತಿಳ್ಕೊಳ್ಳೋಕೆ ರೆಡಿನಾ? ಬನ್ನಿ ಮತ್ತೆ ನನ್ನ ಜೊತೆ. ಇದು ಒಂದೇ ರಾಜ್ಯದ 2 ಬೇಸಿಗೆ ಕಥೆಗಳು. ನಮ್ಮ ಯಂಗ್ಸ್ಟರ್ಸ್ಗಳನ್ನ ವ್ಯವಸಾಯ ಮಾಡೋದು ನೋಡೋದೇ ಒಂದು ಖುಷಿ ರೀ. ಇದು 1.5 ವರ್ಷ ಆಗಿರೋ ಹೊಸ ತೋಟ. ಯಾವ ತಳಿ ಹಾಕಿದ್ದೀರಿ ತೋಟಕ್ಕೆ? ನಾವೇನು ಹೊರಗಡೆಯಿಂದ ಯಾವ ತಳಿನೂ ತಂದಿಲ್ಲ. ನಮ್ಮದೊಂದು ಹಳೆ ತೋಟ ಇತ್ತು, ಅಲ್ಲಿರೋ ಗೋಟನ್ನೇ ಸೊಸಿ ಮಾಡಿ ನೆಟ್ಟಿದ್ದೀವಿ. ಗಿಡದಿಂದ ಗಿಡಕ್ಕೆ ಎಷ್ಟು ಜಾಗ ಬಿಟ್ಟಿದ್ದೀರಾ? ಸ್ಪೇಸಿಂಗ್ ಎಷ್ಟು? ಅದೇ ನೋಡಿ, ಅಗಲ ಎಷ್ಟು ಅಂದರೆ 9 ಅಡಿ ಬಿಟ್ಟಿದ್ವಿ 2 ಗಿಡದಿಂದ ಗಿಡಕ್ಕೆ. ಹಿಂಗೆ ಉದ್ದುದ್ದ 8.5 ಅಡಿ ಬಿಟ್ಟಿದ್ವಿ. ಆರಾಮಾಗಿ ಮಿನಿ ಟ್ಯಾಕ್ಟ್ರಿ ಬಂದು ಉಳುಮೆ ಮಾಡ್ಬೋದು, ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ನೆಟ್ಟಿದ್ದೀವಿ. ನೋಡಿ, ಈ ಗಿಡ ನೆಟ್ಟು 1.5 ವರ್ಷ ಆಗಿದೆ ಅಷ್ಟೇ. ಫಸ್ಟ್ 8 ತಿಂಗಳು ಯಾವ ಗೊಬ್ಬರನೂ ಕೊಟ್ಟಿಲ್ಲ, ಬರೀ ನೀರು ಕೊಡ್ಕೊಂಬಂದು. 8 ತಿಂಗಳಾದಮೇಲೆ ಅರ್ಧ ಮಂಕ್ರಿ ದನಿನ ಗೊಬ್ಬರ ಕೊಟ್ಟು, ಈಗ 1.5 ವರ್ಷ ಆಗಿದೆ ಅಲ್ವಾ, ಇನ್ನೊಂದು 4 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಮಂಕ್ರಿ ದನಿನ ಗೊಬ್ಬರನೇ ಕೊಡ್ತೀವಿ. ಅದು ಬಿಟ್ರೆ ಇನ್ನು ಯಾವ ಗೊಬ್ಬರನೂ ಕೊಡಲ್ಲ ನಾವು. ಬೇಸಿಗೆ ಶುರು ಆಗ್ತಾ ಇದೆ, ಬೋರ್ ಇದೆಯಾ ನಿಮ್ಮ ಹತ್ರ? ನೀರು ಸಾಲುತ್ತಾ? ಯಾವ ಥರ? ನೋಡಿ, ಬೇಸಿಗೆ ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ಬಿಸಿಲಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಅದರಿಂದ ನಮಗೆ ನೀರಿನ ಅವಶ್ಯಕತೆ ತುಂಬ ಇದೆ. ಇವಾಗೆಲ್ಲ ಮಳೆ ನೆಚ್ಕೊಂಡೆಲ್ಲ ವ್ಯವಸಾಯ ಮಾಡ್ತೀವಿ ಅನ್ನೋದೆಲ್ಲ ಆಗಲ್ಲ. ಏನಕ್ಕೆ ಅಂದರೆ, ಒಂದು ತಿಂಗಳೇನಾರ ಮಳೆ ಹುಯ್ನಿಲ್ಲ ಅಂದರೆ ನಾವು ಏನು ಮಾಡಿದ್ದೀವಿ ಎಲ್ಲ ಬರ್ತನೆ. ಸೊ ಗಿಡ ಮರಗಳೆಲ್ಲ ಒಣಗೋಗ್ಬಿಡುತ್ತೆ. ಸೊ ಅದರಿಂದ ನಮ್ಮ ಹತ್ರ 2 ಬೋರ್ ಇವೆ, ಇಲ್ಲೊಂದಿದೆ ಅಲ್ಲೊಂದಿದೆ. ಸೊ ಈ ಬೋರನ್ನು ಯಾವ ಥರ ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಪೈಪ್ಲೈನ್ ಮಾಡ್ಕೊಂಡಿದ್ವಿ. ಅಲ್ಲಿದೆಯಲ್ಲ, ಇದೇ ಥರ ಪೈಪ್ಲೈನ್ ಮಾಡ್ಕೊಂಡಿದ್ವಿ. ಈ ಪೈಪ್ಲೈನಲ್ಲಿ ನಾವು ಒಂದು ಹೂ ಬರುತ್ತೆ, ಹೂನ ನಾವು ಇಲ್ಲಿ ಸಿಕ್ಸಿದ್ರೆ ಸಾಕು, ಇದು ಎಲ್ಲ ಕವರ್ ಆಗುತ್ತೆ ನೀರೆಲ್ಲ ಹೊಡ್ಕೊಂಡು. ಇದರಿಂದ ಏನು ಉಪಯೋಗ ರೈತರಿಗೆ ಅಂದರೆ, ಸೊ ರಾತ್ರಿ ಹೊತ್ತೆಲ್ಲ ಬಂದು ಪೈಪೆಲ್ಲ ಚೇಂಜ್ ಮಾಡಿ ಹೂವೆಲ್ಲ ಹಾಕಬೇಕು ಅಂತ ಏನಿಲ್ಲ. ಸೊ ಅದರಿಂದ ಇದನ್ನು ಎಲ್ಲ ರೈತರು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಬೇಸಿಗೆಯಲ್ಲಿ ತೋಟ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ? ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ, ಮೇಯ್ನ್ ಬೇಸಿಗೆಯಲ್ಲಿ ಪ್ರಾಬ್ಲಮ್ ಬರೋದೇ ನೀರು. ಅಂದರೆ ನೀರು ಬೋರಲ್ಲೆಲ್ಲ ನೀರು ಕಮ್ಮಿ ಆಗುತ್ತಲ್ಲ, ಅದರಿಂದ ನೀರು ಕೊಡೋಕ್ಕೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಇನ್ ಕೇಸ್ ಏನೋ ನೀರು ಚೆನ್ನಾಗಿತ್ತು ಬೋರಲ್ಲಿ ಅಂದರೆ 90% ಯಾವ ತೊಂದರೆನೂ ಬರೋಲ್ಲ ನನಗೆ ಗೊತ್ತಿರೋ ಹಂಗೆ. ನಾವು ಯಾವ ಥರ ನೀರು ನೋಡಿತೀವಿ ಅಂದರೆ, ಬೇಸಿಗೆಯಲ್ಲಿ ಅದೇ 4 ದಿನಕ್ಕೆ ಒಂದ್ಸರಿ ನೀರು ಹೊಡಿತೀವಿ. ಇನ್ ಕೇಸ್ ಅದ್ರ ಮಧ್ಯದಲ್ಲಿ ಮಳೆ ಗಿಳೆ ಬಂತು ಅಂದಾಗ 1-2 ದಿನ ಸ್ಟಾಪ್ ಮಾಡ್ತೀವಿ. ನೋಡಿ, ನೀವು ಬೆಂಗಳೂರಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡಿಕೊಂಡು ಇಲ್ಲೂ ಬಂದು ತೋಟ ನೋಡ್ಕೋತಾ ಇದ್ದೀರಾ. ನೋಡ್ತಾ ಇರೋ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೂ ಬಂದು ತೋಟ ಮಾಡಬೇಕು ಅನ್ನೋರಿಗೆ ಏನು ಹೇಳ್ತೀರಾ? ಅದೇ ನೋಡಿ, ಈ ಗಿಡ ನೆಟ್ಟು 1.5 ವರ್ಷ ಆಗಿದೆ ಅಂತ ನಾನು ಹೇಳಿದೆ. ಸೊ ಇನ್ನು 2.5 ವರ್ಷ ನಾವು ಇದನ್ನು ಚೆನ್ನಾಗಿ ನೋಡ್ಕೋತು ಅಂದರೆ, ಇನ್ನು ನಮ್ಮ ಜೀವನ ಪೂರ್ತಿ ಇದನ್ನು ನೋಡ್ಕೋತ್ತೆ ಅಂತ ನಂಬಿಕೆ ನಮಗೆ. ಸೊ ಬೆಂಗಳೂರಿಂದ ಬಂದು ತೋಟ ಮಾಡೋರಿಗೆ ಮೇಯ್ನಾಗಿ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟು. ಏನಕ್ಕೆ ಅಂದರೆ, 2 ದಿನಕ್ಕೆ ಒಂದ್ಸತಿ ನೀರು ಹೊಡಿಯಬೇಕು ಅಂದಾಗ ಬೆಂಗಳೂರಿಂದ ರಜಾ ಹಾಕ್ಬಿಟ್ಟು ಬರೋಕ್ಕಾಗಲ್ಲ. ಸೊ ನಮ್ಮ ಫ್ಯಾಮಿಲಿಯವ್ರು ಇದ್ದರೆ ಅವ್ರು ನೀರು ಹೊಡಿತಾರೆ, ಏನು ಬೇಕು ಗೊಬ್ಬರ ಕೊಡಬೇಕೋ ಏನೆಲ್ಲ ಕೊಡ್ಕೋತಾರೆ. ಸೊ ಅದರಿಂದ ಮೇಯ್ನಾಗಿ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟು, ಆಮೇಲೆ ನೀರು. ಇವೆರಡು ಕರೆಕ್ಟಾಗಿತ್ತು ಅಂದರೆ ಬೆಂಗಳೂರಿಂದ ಯಾರು ಬಂದು ತೋಟನೂ ಮಾಡ್ಬೋದು, ಡೆಲ್ಲಿಯಿಂದ ಬಂದು ತೋಟನೂ ಮಾಡ್ಬೋದು. ಅದೇನು ಕಷ್ಟ ಏನಾಗಲ್ಲ. ಈಗ ಹೊಸದಾಗಿ 1.5 ವರ್ಷದಿಂದ ಮಾಡಿರೋ ತೋಟನ ನೋಡಿದ್ವಿ. ಈಗ ಅವ್ರದ್ದೇ ಒಂದು 30 ವರ್ಷದ ಹಳೆ ತೋಟ ಇದೆ. ಬನ್ನಿ ಅಲ್ಲಿಗೆ ಹೋಗೋಣ. ಈಗ ಇದೇ ನೋಡಿ 30 ವರ್ಷದ ಹಳೇ ತೋಟ. ಏನು ನೆರಳಿದೆ ತೋಟದಲ್ಲಿ. ಒಂದು ರೌಂಡ್ ಹಂಗೆ ಮಲ್ಕೊಬಿಟ್ರೆ ಸ್ವರ್ಗಕ್ಕೆ ಮುರೇಗೇಣು. ಹೊಸ ತೋಟ ನೋಡ್ಕೊಂಡು ನಿಮ್ಮ ಹಳೆಯ ತೋಟಕ್ಕೆ ಬಂದು, ಬೇಸಿಗೆಯಲ್ಲಿ ನಿಮಗೆ ಯಾವ ತೋಟ ಕಷ್ಟ ಅನಿಸುತ್ತೆ? ಬೇಸಿಗೆಯಲ್ಲಿ ನಮಗೆ ಹೊಸ ತೋಟನೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಕ್ಕೆ ಹಳೆ ತೋಟ ಅಲ್ವಾ, ಮರಗಳೆಲ್ಲ ಹಳೆವು. ಸೊ ಇವಕ್ಕೆ ನೀರನ್ನ ಒಂದು 15 ದಿನಕ್ಕೆ ಒಂದ್ಸತಿ ಕೊಟ್ಟರೂ ಆಗುತ್ತೆ. ಬಟ್ ಹೊಸ ತೋಟದವು ಇವಾಗ ನೆಟ್ಟಿರೋದಲ್ವ ಸೊಸಿ ಗಿಡಗಳು, ಸೊ ಅವಕ್ಕೆ ನೀರನ್ನ 3 ದಿನ 4 ದಿನಕ್ಕೆ ಒಂದ್ಸತಿ ಕೊಡಲೇಬೇಕಾಗುತ್ತೆ. ಸೊ ಅದರಿಂದ ಹೊಸ ತೋಟ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಒಟ್ಟು ಎಷ್ಟು ಎಕರೆ ಇದೆ ತೋಟ ನಿಮ್ಮದು? ಇದು ನಮಗೆ ಒಟ್ಟಿಗೆ 1 ಎಕರೆ ಇದೆ ತೋಟ.
ಲಾಸ್ಟ್ 5 ವರ್ಷದಿಂದ ಜಾಸ್ತಿ ಮತ್ತು ಕಮ್ಮಿ ಇಳುವರಿ ಅಂದರೆ ಎಷ್ಟು ಬಂದಿದೆ ನಿಮಗೆ? ಕಡಿಮೆ ಇಳುವರಿ ಅಂದರೆ ಹೋದ ವರ್ಷನೇ ಅತಿ ಕಡಿಮೆ ಇಳುವರಿ ಆಗಿರೋದು 5 ವರ್ಷದಿಂದ. ಎಷ್ಟಾಗಿತ್ತು ಅಂದರೆ 38 ಕ್ವಿಂಟಲ್ ಆಗಿತ್ತು ಅಷ್ಟೇ. ಬಟ್ ಈ ವರ್ಷ ಒಳ್ಳೆ ಇಳುವರಿ ಆಯಿತು, 68 ಕ್ವಿಂಟಲ್ ಆಯಿತು. ಹತ್ತತ್ರ 30 ಕ್ವಿಂಟಲ್ ಅಷ್ಟು ಇಳುವರಿ ಯಾಕೆ ಕಮ್ಮಿ ಆಯಿತು ಅಂತ ಕೇಳಿದಾಗ ಅವ್ರು ಬೇಜಾರಲ್ಲಿ ಹೇಳಿದ್ದು ಏನಂದರೆ, ಲಾಸ್ಟ್ ವರ್ಷ ಅವ್ರಿಗೆ ಸಿಕ್ಕಾಬಟ್ಟೆ ಬಿಸಿಲಿತ್ತಂತೆ, ಮಳೆನೂ ಸರಿಯಾಗಿ ಆಗಲಿಲ್ಲ, ಆಮೇಲೆ ಬೋರಲ್ಲಿ ನೀರು ತೀರಾ ಕಮ್ಮಿ ಆಯಿತು. ಇದರಿಂದ ತೋಟಕ್ಕೆ ಅವರು ಸರಿಯಾಗಿ ನೀರು ಹಾಯಿಸೋಕೆ ಆಗಲಿಲ್ಲ, ಮತ್ತು ಗೊಬ್ಬರನೂ ಸರಿಯಾಗಿ ಕೊಡಲಿಲ್ವಂತೆ. ಈ 2 ಕಾರಣದಿಂದ ಹುಬ್ಬಳ್ಳಿಯಲ್ಲಿ ಅವರಿಗೆ ಹಳ್ಳುಗಳು ಸಿಕ್ಕಾಬಟ್ಟೆ ಉದುರಿದೆ. ಮತ್ತು ನಾನಿದು ಕೇಳಿ ಅರ್ಥ ಮಾಡ್ಕೊಂಡಿದ್ದು ನೀರು ಎಷ್ಟು ಮುಖ್ಯ ಅಡಿಕೆ ಇಳುವರಿಗೆ ಅಂತ. ಈಗ ಇಳುವರಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರಿ, ಆದರೆ ಒಂದು ಅಂದಾಜು ಎಷ್ಟು ಲಾಭ ಬರುತ್ತೆ ಒಂದು ಎಕರೆಲಿ ನಿಮಗೆ ಎಲ್ಲ ಖರ್ಚು ಕಳೆದು? ನೋಡಿ ನೀವೇ ಅಂದರೆ ಲಾಸ್ಟ್ ಇಯರ್ ಎಷ್ಟಾಯಿತು, 68 ಕ್ವಿಂಟಲ್ ಆಯಿತು. 6,600 ಹಂಗೆ ಹಾಕೊಂಡ್ರು 4,20,000 ಸಮಥಿಂಗ್ ಆಗುತ್ತೆ. ಆ 4,20,000ದಲ್ಲಿ ಒಂದು 1 ಲಕ್ಷ ತೆಗೀರಿ, ಖರ್ಚು ಗಿರ್ಚೆಲ್ಲ ತೆಗೆದ್ರು ಒಂದು 3 ರಿಂದ 3.5 ಲಕ್ಷ ಉಳಿಯುತ್ತೆ ಬರೀ ಅಡಿಕೆಲೆ. ಇದ್ರ ಜೊತೆಗೆ ತೆಂಗು ಎಲ್ಲ ತಗೊಂಡ್ರೆ ಅದೊಂದು 50-60 ಸಾವಿರ ಉಳಿಯುತ್ತೆ. ಓವರಾಲ್ ಒಂದು 4 ಲಕ್ಷ ಉಳಿಯುತ್ತೆ ಒಂದು ವರ್ಷಕ್ಕೆ. ಎಷ್ಟು ಒಳ್ಳೆ ತೋಟ, ನೆಮ್ಮದಿ ಜೀವನ ಇದ್ದರೂ ನಮ್ಮ ಹಳ್ಳಿ ಹುಡುಗರಿಗೆ ಹುಡುಗಿ ಕೊಡಲ್ಲ ಅಂತಾರೆ. ಹುಡುಗಿರು ಸಿಟಿ ಹುಡುಗರೇ ಬೇಕು, ಇಂಜಿನಿಯರೇ ಬೇಕು, ಡಾಕ್ಟ್ರೇ ಬೇಕು ಅಂತಾರೆ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ಬರೆದಿಟ್ಕೊಳ್ಳಿ, ಇನ್ನೊಂದು ಸ್ವಲ್ಪ ವರ್ಷ ಊರ ಕಡೆ ಸ್ವಲ್ಪ ಜಾಗ ಜಮೀನು ತೋಟ ಇರೋವಂಥ ಹುಡುಗರನ್ನೇ ನೋಡಿ ಅವರೇ ಬೇಕು ಅನ್ನೋ ಟೈಮ್ ಬಂದೇ ಬರುತ್ತೆ. ನಮ್ಮ ಹಳ್ಳಿ ಹುಡುಗರಷ್ಟು ಒಳ್ಳೆ ಮನಸ್ಸು ನಿಮ್ಗೆ ಎಲ್ಲೂ ಸಿಗಲ್ಲ. The next day. ನಮಸ್ಕಾರ ಎಲ್ರಿಗೂ. ನೆನ್ನೆ ಬಯಲುಸೀಮೆ ಮುಗಿಸ್ಕೊಂಡು ಇವತ್ತು ಮಲೆನಾಡು ಕಡೆ ಬಂದಿದ್ದೀವಿ. ನಾನೀಗ ಮಲೆನಾಡಲ್ಲಿರೋ 4 ವರ್ಷದ ಒಂದು ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ಬೇಸಿಗೆಯಲ್ಲಿ ಏನೇನು ಕಷ್ಟ ಆಗುತ್ತೆ ಮತ್ತು 4 ವರ್ಷಕ್ಕೆ ಹೊಂಬಾಳೆ ಹೊಡೆದಿದೆಯಂತೆ, ಎಲ್ಲನೂ ನೋಡೋಣ ಬನ್ನಿ. 4 ವರ್ಷದ ತೋಟ ಇದು. ಹೊಂಬಾಳೆಗಳು ಆಗಲೇ ಎಷ್ಟು ಸಖತ್ತಾಗಿ ಬರ್ತೈತೆ ನೋಡಿ. ಇವರು 4 ವರ್ಷದಿಂದ 2 ಸರಿ ದನ ಗೊಬ್ಬರ, ಆಮೇಲೆ ಪ್ರತಿ ವರ್ಷ 20 ಗೊಬ್ಬರನ 2 ಸರಿ ಕೊಡ್ತಾರಂತೆ. ಅದು ಬಿಟ್ಟು ಏನೂ ಹಾಕಿಲ್ಲ ಬೇರೆ. ಬೇಸಿಗೆಯಲ್ಲಿ ಮಲೆನಾಡಲ್ಲೂ ಸಿಕ್ಕಾಬಟ್ಟೆ ಬಿಸಿಲಿರುತ್ತಾ? ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತಾ ಅಂದರೆ ಬೇರೆ ಜಾಗಗಳಿಗೆ ಕಂಪೇರ್ ಮಾಡಿದರೆ ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಇಲ್ಲಿರೋ ಬಿಸಿಲು ಕೂಡ ಅಡಿಕೆ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಇದು ಬಿಸಿಲಿಂದಾಗಿ ಅಡಿಕೆ ಗಿಡ ಈ ರೀತಿ ಕಪ್ಪಾಗಿರೋದು. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಎಲ್ಲ ಅಡಿಕೆ ಗಿಡಗಳಿಗೂ ಈ ರೀತಿ ಸುಣ್ಣವನ್ನು ಬಳಿತೀವಿ. ಇದರ ಸುಣ್ಣ ಬಳಿಯೋದ್ರಿಂದ ಅಡಿಕೆ ಗಿಡ ಕಪ್ಪಾಗೋದು ಕಡಿಮೆ ಆಗುತ್ತೆ. ಹಾಗೆ ಇದೇ ಸುಣ್ಣ ಮಳೆಗಾಲದಲ್ಲಿ ನೀರಿನ ಜೊತೆ ಹರಿದು ಕೆಳಗಡೆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಅಡಿಕೆ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ಮಲೆನಾಡಲ್ಲಿ ಬಿಸಿಲಿರುತ್ತೆ ಅಂತ ತಿಳ್ಕೊಂಡು, ನಿಮ್ಮ ಹತ್ರನೂ ಬೋರ್ ಇದೆಯಾ? ಮಲೆನಾಡು ಕಡೆ ಒಳ್ಳೆ ನೀರು ಬರುತ್ತಂತೆ ಎಲ್ಲರಿಗೂ, ನಿಜನಾ? ಮಲೆನಾಡಲ್ಲಿ ಎಲ್ಲರಿಗೂ ಒಳ್ಳೆ ನೀರು ಬರುತ್ತೆ ಅಂತೇನಿಲ್ಲ, ನಮಗೆ ಸ್ವಲ್ಪ ಕಡಿಮೆನೇ ಬಂದಿದೆ. ಆದರೆ ಬಂದಿರೋ ನೀರಲ್ಲಿ ಈ ತೋಟನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ರೂಟೀನ್ ಮಾಡಿಕೊಂಡು ನಾವು ಒಂದಿನ 30%, 2ನೇ ದಿನ 60%, 3ನೇ ದಿನ ಪೂರ್ತಿ ತೋಟನ ಹಾಯಿಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ಜನ ನಮ್ಮಂಥ ಹಳ್ಳಿ ಹುಡುಗರಾಗಿರಲಿ, ಇಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಾಗಿರಲಿ, ಇರೋ ಆಸೆ ಏನಂದರೆ ನಾವೇ ಕಷ್ಟಪಟ್ಟು ದುಡ್ಡು ಉಳಿಸಿ ಊರು ಹೊರಗಡೆ ಈ ರೀತಿ ಒಂದು ತೋಟ ಮಾಡಿ, ತೋಟದ ಮಧ್ಯ ಒಂದು ಮನೆ ಕಟ್ಟಿಸಿ, ಇಷ್ಟ ಆಗಿರೋ ಗಾಡಿ ತೊಗೊಂಡು ನಮ್ಮ ಮನೆಯವ್ರ ಜೊತೆ ನೆಮ್ಮದಿಯಾಗಿರ್ಬೇಕು ಅನ್ನೋದಾಗಿರುತ್ತೆ. ಮಲೆನಾಡಲ್ಲಿರೋ ಹೊಸ ತೋಟ ನೋಡಾಯಿತು. ಈಗ ಅವ್ರದ್ದೇ 10 ವರ್ಷದ್ದು ಒಂದು ತೋಟ ಇದೆ, ಇಳುವರಿ ಕೊಡ್ತಾ ಇರೋದು. ಇದನ್ನು ತೋರಿಸ್ತಾ ನಿಮಗೂ ಹೇಳ್ತೀನಿ ಬನ್ನಿ. ಮಲೆನಾಡಿಗೆ ಬಂದು ಕಾಫಿ ಗಿಡ ನೋಡಲಿಲ್ಲ ಅಂದರೆ ಯಾವ ಥರ, ಇಲ್ಲಿ ನೋಡಿ ಅಡಿಕೆ ಗಿಡ ಮಧ್ಯ ಕಾಫಿ ಹಾಕಿದ್ದಾರೆ. ಬನ್ನಿ ಕಾಫಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಇದು ಯಾವ ತಳಿ ಹಾಕಿದ್ದೀರಾ ಕಾಫಿ ಗಿಡನ? ಇದು ರೋಬಸ್ಟಾ ತಳಿ. ಇದು ಆಲ್ಮೋಸ್ಟ್ 4 ವರ್ಷ ಆಗ್ತಾ ಬಂತು. ಈಗ ಒಂದು 12 ರಿಂದ 15 ಕ್ವಿಂಟಾಲ್ ಇಳುವರಿ ಕೊಡ್ತಾ ಇದೆ ಎಕರೆಗೆ. ಈಗ ಕಾಫಿ ಏನೋ 12 ರಿಂದ 15 ಕ್ವಿಂಟಾಲ್ ಕೊಡುತ್ತೆ ಎಕರೆಗೆ ಇಳುವರಿ ಅಂದ್ರಿ. ಅಡಿಕೆ ಎಷ್ಟು ಕೊಡುತ್ತೆ ಇಳುವರಿ ಎಕರೆಗೆ? ಅಡಿಕೆ ವೇರಿ ಆಗ್ತಾ ಇರುತ್ತೆ. ಒಂದು ಅಂದಾಜು 70 ರಿಂದ 75 ಕ್ವಿಂಟಾಲ್ ಇಳುವರಿ ಕೊಡುತ್ತೆ. ಮತ್ತು ಡೆವಲಪ್ಮೆಂಟ್ಗೆ ಯಾವ್ದಾದ್ರು ಸ್ಪ್ರೇ ಮಾಡ್ತೀರಾ? ಯಾವ ರೀತಿ? ನಾವು ಡೆವಲಪ್ಮೆಂಟ್ಗೆ ಕಾಂಡೋಪ್ಲಸ್ ಮತ್ತು ಲಿಂಡನ್ನ ದೀಪಾವಳಿ ಮತ್ತು ಯುಗಾದಿ ಟೈಮಲ್ಲಿ ವರ್ಷದಲ್ಲಿ 2 ಸಲ ಹೊಡಿತೀವಿ. ಹಾಗೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ಮ ಹೊಸ ತೋಟದಲ್ಲಿ ನೀರು ಕಡಿಮೆ ಇರೋದ್ರಿಂದ ನಾವು ಯಾವುದೂ ಪೈಪ್ಲೈನ್ ಮಾಡಿರಲಿಲ್ಲ. ಈ ತೋಟದಲ್ಲಿ ನೀರು ಸ್ವಲ್ಪ ಚೆನ್ನಾಗಿರೋದ್ರಿಂದ ನಾವು ತೋಟ ಪೂರ್ತಿ ಪೈಪ್ಲೈನ್ ಮಾಡಿದ್ದೀವಿ. ಹಾಗೆ 3-4 ದಿನಕ್ಕೊಂದ್ಸಲ ನೀರು ಹೊಡಿತೀವಿ. ಈಗ 3-4 ದಿನಕ್ಕೊಂದ್ಸರಿ ನೀರು ಕೊಡಬೇಕು ಅಂತ ಹೇಳಿದ್ರಿ. ಹೌದು. ನೀರು ಕೊಡಲಿಲ್ಲ ಅಂದರೆ ಏನೇನು ಆಗುತ್ತೆ ತೊಂದರೆಗಳು? ಅಂದರೆ ನಾವು ನೀರು ಸರಿಯಾಗಿ ಕೊಡಲಿಲ್ಲ ಅಂದರೆ ಅಡಿಕೆ ಗಿಡದಲ್ಲಿ ಹೊಂಬಾಳೆಗಳು ಬಿಟ್ಟರೂ ಕೂಡ ಕಾಯಿ ನಿಲ್ಲೋದಿಲ್ಲ, ಕಾಯಿಗಳು ಉದುರೋಗ್ಬಿಡ್ತವೆ. ಹಾಗಾಗಿ ನೀರು ಕೊಡೋದು ತುಂಬ ಇಂಪಾರ್ಟೆಂಟ್. ಒಂದು ಎಕರೆಲಿ ಕಾಫಿ ಮತ್ತು ಅಡಿಕೆ ಎಷ್ಟು ಇಳುವರಿ ಕೊಡುತ್ತೆ ಅಂತ ಹೇಳ್ಕೊಟ್ರಿ. ಅಂದಾಜು ಎಷ್ಟು ಲಾಭ ಸಿಗುತ್ತೆ ಹೇಳ್ಬೋದಾ? ನಾವು ಪ್ರಾಫಿಟ್ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಡಿಕೆ ಪ್ರೈಸ್ ಆಗಲಿ ಕಾಫಿ ಪ್ರೈಸ್ ಆಗಲಿ ಎವ್ರಿ ಇಯರ್ ವೇರಿ ಆಗ್ತಾ ಇರುತ್ತೆ. ಒಂದು ವರ್ಷ ಅಡಿಕೆ ರೈಟು 6,000 ಪರ್ ಕ್ವಿಂಟಾಲ್ ಇದ್ದರೆ ಇನ್ನೊಂದು ವರ್ಷ 4,000 ಪರ್ ಕ್ವಿಂಟಾಲ್ ಆಗಿರುತ್ತೆ. ಹಾಗೆ ಕಾಫಿ ಪ್ರೈಸ್ ಕೂಡ
ಒಂದು ವರ್ಷ 30,000 per ಕ್ವಿಂಟಾಲ್ ಇದ್ದರೆ ಇನ್ನೊಂದು ವರ್ಷ 22 ಸಾವಿರ ಪರ್ ಕ್ವಿಂಟಾಲ ಬಂದ್ಬಿಡುತ್ತೆ. ಹಾಗಾಗಿ ನಾವು ಇಷ್ಟೇ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಒಂದು ಅಂದಾಜು 3.5 ರಿಂದ 5 ಲಕ್ಷದ ತನಕ ಒಂದು ಎಕರೆ ಲಾಭ ತೆಗಿಬೋದು. ಈ ವಿಡಿಯೋದಲ್ಲಿ ನಮ್ಮ ಬಯಲುಸೀಮೆ ಮತ್ತು ಮಲೆನಾಡಲ್ಲಿ ಬೇಸಿಗೆ ಟೈಮಲ್ಲಿ ಎಷ್ಟೆಷ್ಟು ಕಷ್ಟ ಆಗುತ್ತೆ, ಯಾವ ರೀತಿ ತೋಟನ ನೋಡ್ಕೋತಾರೆ, ಎಷ್ಟು ದಿನಕ್ಕೊಂದ್ಸರಿ ನೀರು ಹಾಯಿಸ್ತಾರೆ, ಆಮೇಲೆ ಎಷ್ಟು ಲಾಭ ಬರುತ್ತೆ, ಎಷ್ಟು ಇಳುವರಿ ಬರುತ್ತೆ ಎಲ್ಲ ತಿಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಅಡಿಕೆ ಬಗ್ಗೆ ಹೇಳೋಕ್ಕೆ ಎಲ್ಲನೂ ಆಗಲ್ಲ, ಇನ್ನೂ ತಿಳ್ಕೊಳ್ಳೋಕೆ ಸುಮಾರು ವಿಷಯ ಇದೆ. ಮಲೆನಾಡಿಗೆ ಮಳೆ ಟೈಮಲ್ಲಿ ಒಂದ್ಸರಿ ಬರೋಣ, ಆಗ ಯಾವ ರೀತಿ ಕಷ್ಟ ಇರುತ್ತೆ, ಯಾವ ರೀತಿ ಇರುತ್ತೆ ತೋರಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.